ಸರ್ ಓಕೆ ಸರ್. ಎಲ್ಲರಿಗೂ ನಮಸ್ಕಾರ. ಈ ದಿವಸ MB ನಗರ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ACP ನಾರ್ತ್ ಅವರ ಮಾರ್ಗದರ್ಶನದಲ್ಲಿ ಏನೋ ಒಂದು ಒಳ್ಳೆಯ ಪಠ್ಯ ಕಾರ್ಯ ಮಾಡ್ತಾರೆ. ಅದ್ರ ಬಗ್ಗೆ ನಮ್ಮ ಮುಂದೆ ಇವರ ಒಂದು ಕಾರ್ಯಾಚರಣೆಯಲ್ಲಿ 2 ಜನ ರೂಢಿಗತ ಏನು ಮನೆಗಳನ್ನ ಅಪರಾಧಿಗಳಿದ್ದಾರೆ, ಅವರನ್ನು ಬಂಧಿಸುವ ಯಶಸ್ವಿಯಾಗಿದ್ದಾರೆ. ಇವರು ಬಂಧನದಿಂದ ನಿಯರ್ಲಿ 12 ಲಕ್ಷಕ್ಕಿಂತ ಹೆಚ್ಚು ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು 1 ಲಕ್ಷಕ್ಕಿಂತ ಹೆಚ್ಚು ಏನು ಕಳ್ಳತನ ಮಾಡಿರುವ ಹಣವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಮತ್ತು ಕೃತ್ಯಕ್ಕೆ ಅವರೇನು ಬಳಸ್ತಾ ಇದ್ದಾರೆ ಪಲ್ಸರ್ ಬೈಕ್, ಆ ಬೈಕನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಈ ಮೋಡಸ್ ಆಪರೇಂಡಿ ಏನು ಯಾವ ರೀತಿ ಆರೋಪಿಗಳು ಹಿನ್ನೆಲೆ ಇದೆ ಅದನ್ನು ತಿಳಿದುಕೊಂಡ್ರೆ, ಬೇಸಿಕಲಿ ಅವರು ಆಳಂದ ತಾಲೂಕಿನ ಕೆಲವು ತಾಂಡದಲ್ಲಿ ಕೆಲಸ ಮಾಡ್ತಾರೆ. ಕೃಷಿ ಹೊಲದಲ್ಲಿ ಕೆಲಸ ಮಾಡ್ತಾ ರಾತ್ರಿ 1 ಗಂಟೆ ನಂತರ ನಗರಕ್ಕೆ ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇದ್ದಾರೆ. ಒಂದು ಕಡೆ ವಾಹನವನ್ನು ಇಟ್ಟು ರ್ಯಾಂಡಮ್ ಆಗಿ, ಈಗ ಕೆಲವು ಅಪರಾಧಿಗಳು ಹಗಲೊತ್ತಲ್ಲಿ ಮನೆಗಳನ್ನು ರೆಕ್ಕಿ ಮಾಡ್ತಾ ಇದ್ದಾರೆ, ಲಾಕ್ ಬಳಸಿದ್ದಾರೆ ಅಥವಾ ಲಾಕ್ ಗೇಟ್ ಇದೆ. ಇವರು ಆ ರೀತಿ ಇಲ್ಲ, ರ್ಯಾಂಡಮ್ ಆಗಿ ಒಂದು ಕಡೆ ವಾಹನವನ್ನು ನಿಲ್ಲಿಸಿ ಅದರಲ್ಲಿ MB ನಗರದಲ್ಲಿ ಏನು ಕೆಲವು ಇತ್ತೀಚೆಗೆ ಡೆವಲಪ್ ಆಗಿರುವ ಔಟ್ಸ್ಕರ್ಟ್ಸಲ್ಲಿರುವ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಅಂಥ ಮನೆಗಳಲ್ಲೇ ಇವರು ಏರಿಯಾಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಲ್ಲಿ ರೆಕ್ಕಿ ಮಾಡಬೇಕಾದ್ರೆ ಏನು ವಾಹನವನ್ನು ನಿಲ್ಲಿಸಿ ಬೈ ವಾಕ್ ರೆಕ್ಕಿ ಮಾಡೋದು, ಯಾವುದು ಲಾಕ್ ಆಗಿರುವಂಥ ಮನೆ ಇದೆ ಅಥವಾ ಲಾಕ್ ಇರುವಂಥ ಗೇಟ್ ಇದೆ, ಆ ಗೇಟನ್ನು ಅಥವಾ ಲಾಕ್ ಮನೆಗಳನ್ನು ತಕ್ಷಣ ಅಲ್ಲೇ ಅಪರಾಧ ಮಾಡೋದು. ಒಂದು ಸಲ ಅಪರಾಧ ಮಾಡಿದರೆ 1 ಮಂತ್ ಆ ಕಡೆ ಬರೋದಿಲ್ಲ. ಬೇಸಿಕಲಿ ಒಂದು ಸಲ ಅಪರಾಧ ಮಾಡಿದರೆ 1 ಮಂತ್ 2 ಮಂತ್ಸ್ ಏನು ಅವರು ಸಿಕ್ಕಿರುತ್ತೆ, ಅದರ ಮೇರೆಗೆ ಅವರು ನೆಕ್ಸ್ಟ್ ಆ ಕಡೆ ಬರ್ತಾ ಇರಲಿಲ್ಲ. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಒಂದು ಅಫೆನ್ಸ್ ಆಗಿದೆ 2025 ಜೂನಲ್ಲಿ. ಅದರಲ್ಲಿ ನಮಗೆ ಒಂದು CCTV ಒಂದು ಲೀಡನ್ನು ಸಿಕ್ಕಿತ್ತು. ಅದರ ಮೇಲುಗಡೆ ಮತ್ತು ಕೆಲವು ತಾಂತ್ರಿಕವಾಗಿ ದೊರೆತ ಸಾಕ್ಷಿಗಳ ಆಧಾರದ ಮೇಲೆ ಆರೋಪಿಗಳನ್ನು ಬಂಧಿಸುವ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಏನು ನಮಗೆ ಸಿಕ್ಕಿದೆ ತಾಂತ್ರಿಕ ಸಾಕ್ಷಿ, ಅದರ ಮೇರೆಗೆ 2ನೇ ಆರೋಪಿ ಏನು ಬಂಧಿತರಾಗಿದ್ದಾರೆ ಅದರಲ್ಲಿ 2ನೇ ಆರೋಪಿ ಬಂಧನ ಮತ್ತು ಅವನ ಒಂದು ಬಂಧನದಿಂದ ಅವನಿಗೆ ಅವರ ಜೊತೆ ಬಂದಿದ್ದ ಇನ್ನೊಬ್ಬ ಆರೋಪಿ A1 ಆರೋಪಿಯನ್ನು ಕೂಡ ಬಂಧಿಸಿದ್ದಾರೆ. ಇದ್ರ ಜೊತೆಗೆ ಇವರ ಜೊತೆ ಇನ್ನೂ ಕೆಲವರು ಆರೋಪಿಗಳು ಇರುವ ಬಗ್ಗೆ ಮಾಹಿತಿ ಇದೆ ಮತ್ತು ಬೇರೆ ಕಡೆ ಅವರು ಅಪರಾಧ ಮಾಡಿದ ಮಾಹಿತಿ ಇದೆ. ಈಗಾಗಲೇ ನಮ್ಮ ಅಧಿಕಾರಿಗಳ ನಿರ್ದೇಶನವನ್ನು ನೀಡಿದ್ದೀವಿ. ಉಳಿದ ಆರೋಪಿಗಳನ್ನು ಕೂಡ ಪತ್ತೆ ಮಾಡಿದ್ದೀವಿ. ಆಮೇಲೆ ಈ ಆರೋಪಿಗಳದ್ದು ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿದಾಗ ಏನು ಒಬ್ಬ ಮೊದಲನೇ ಆರೋಪಿ ಇದ್ದಾರೆ, ಇವನ ಮೇಲೆ ಕೇಬಲ್ ಕೊಡ್ರಿ ಮತ್ತು ಅದರ ಜೊತೆಗೆ ಹಳೆಯ 2 ಪ್ರಕರಣಗಳು ಕೂಡ ಅವನ ಮೇಲೆ ಇದೆ. ಸೊ ಅದಲ್ಲದೆ 2ನೇ ಆರೋಪಿ ಏನಿದ್ದಾರೆ ಅವನ ಮೇಲೆ ಹಳೆಯ 7 ಪ್ರಕರಣಗಳು ಅವನ ಮೇಲೆ ದಾಖಲಾಗಿವೆ ಮತ್ತು ಈಗ 4 ಪ್ರಕರಣಗಳು ದಾಖಲಾಗಿವೆ ಮತ್ತು 11 ಪ್ರಕರಣಗಳು ದಾಖಲಾಗಿವೆ.